ಸ್ವತಃ ಅದನ್ನು ಅಲ್ಲಿ ಆಡಳಿತಾಧಿಕಾರಿ ಅವರು, ಅಲ್ಲಿ ಧರ್ಮಾಧಿಕಾರಿಗಳು, ಅಲ್ಲಿ ಏನು ನಡೀತದೆ ಅದ್ರ ಬಗ್ಗೆ ಅವರೇ ಉತ್ತರ ಕೊಡಬೇಕಾಗಿದ್ದು. ಆ್ಯಕ್ಚುಲಿ ಹೇಳ್ಬೇಕಾದ್ರೆ ಬಂದು ನಾಳೆ ಸಮಾಧಾನ ಮಾಡಿ ನ್ಯಾಯದಾನ ಮಾಡಿ ಅನ್ಯಾಯ ಆಗಿ ನೋಡ್ಕೋಬೇಕಾಗಿತ್ತು. ಯಾಕಂದ್ರೆ ಮಂಜುನಾಥ ಸ್ವಾಮಿ, ಅಣ್ಣಪ್ಪ ಸ್ವಾಮಿ ಅನ್ಯಾಯ ಆದವ್ರಿಗೆ ನ್ಯಾಯ ಒದಗಿಸ್ಕೊಡೋಂಥ ದೇವತೆಗಳು ಅಂತೇಳಿ ಸ್ವತಃ ಇವತ್ತು ಪ್ರಚಾರ ಮಾಡುವಂಥ ಜನ ಆ ಒಂದು ಪವಿತ್ರ ಸ್ಥಳದಲ್ಲಿ ಇಂಥ ನಡೆದಾಗ ಅದನ್ನು ಎನ್ಕ್ವೈರಿ ಮಾಡಿಸಿ ಅವ್ರಿಗೆ ಯಾರು ಮಾಡಿದಾರೆ ತಪ್ಪಿತಸ್ಥರ ಶಿಕ್ಷೆ ಕೊಡಿಸ್ಬೇಕಾಯಿತು ನಮ್ಮ ಧರ್ಮಾಧಿಕಾರಿಗಳು. ಅದು ಮಾಡಲಿಲ್ಲ. ಯಾಕೆ ಇಲ್ಲಿವರೆಗೆ ಬಡ್ಡಿ ಆಡೋ ತಮ್ಮ ಹೆಸರು ಕೆಟ್ಟ ತಕ್ಷಣ ಅದ್ರ ಬಡ್ಡಿ ಆಡೋಂಥ ವ್ಯವಹಾರಕ್ಕೆ ರಿಸ್ಟ್ರಿಕ್ಷನ್ ಹಾಕಿ ಆಗಬಾರ್ದು ಅಂತೇಳಿ ಹೇಳಬೇಕಾಗಿತ್ತು. ಅದನ್ನೂ ಮಾಡಿಲ್ಲ. ಮತ್ತು ಅಲ್ಲಿ ಯಾವುದೇ ಒಂದು ಸಂಸ್ಥೆ ಇದ್ದರೂ ಸಹಿತ ವ್ಯಾಪಾರೀಕರಣಗೊಂಡದಂತೇಳಿ ಮೇಲ್ಪತ್ರ ನಮ್ಗೆ ಅಂದೇ ಅನ್ನಿಸ್ತದೆ. ಇಂಥ ಪ್ರಸಂಗದಲ್ಲೇ ಇವೆಲ್ಲ ಘಟನೆಗಳಾದಾಗ ಸಹಜವಾಗಿ ಅಲ್ಲಿ ಪ್ರಶ್ನೆ ಮಾಡೋದು ಆಗಿ ಹೋಗ್ಬಿಟ್ಟದೆ. ಈ ನೆಲೆಯಲ್ಲಿ ಈಗ ಇಡೀ ರಾಜ್ಯದ ಜನ ನಿಧಾನಕ್ಕೆ ಎಚ್ಚರಗೊಳ್ಳೋದು ನೋಡಿದಾಗ ಸರ್ಕಾರ ಸಹಿತ ಇವತ್ತು ಎಚ್ಚರಗೊಂಡ ಜನರ ಮನಸ್ಸಿನ ತಕ್ಕಂಗೆ ಅಲ್ಲಿ ತನಿಖೆಯನ್ನು ನಡೆಸುವಂಥದ್ದು. ನಾವು ಶಿಕ್ಷೆ ಕೊಡಿಸಂತ ಹೇಳ್ತಾ ಇಲ್ಲ. ಯಾರಿಗೂ ಪಾಪ ತಪ್ಪಿಲ್ಲದೆ ಯಾರಿಗೆ ಶಿಕ್ಷೆ ಕೊಡಿಸೋಕ್ಕೆ ಸಾಧ್ಯದ? ಹೆಗ್ಗಡೆಯವ್ರದ್ದು ತಪ್ಪಿಲ್ಲ ಅಂತ ಅದು ಪ್ರೂವ್ ಆಯ್ತು ಅಂದ್ರೆ ಯಾಕ್ರಿ ಪಾಪ ಅವ್ರಿಗೆ ಮುಗ್ಧ ಜನರಿಗೆ ಶಿಕ್ಷೆ ಕೊಡಿಸೋದು? ಅದು ತನಿಖೆ ಆಗ್ಬೇಕಲ್ಲ. SIT ತನಿಖೆ ಮಾಡಿಸಿದ್ದು, ನೇಮಣಿಕೆ ಮಾಡಿದ್ದು ಯಾರು? ಸರ್ಕಾರ. ಏನು ನೇಮಣಿಕೆ ಮಾಡಿದ? ಕಳೆದ 2 ದಶಕಗಳತ್ತು ಅಂಥೇಳಿ ಈಗಾಗಲೇ ನಾಗಲಕ್ಷ್ಮಿ ಚೌಧರಿ ಅವ್ರು ಹೇಳಿದ್ದಾರೆ ಸಹಿತ ಹಲವು ಸಲ. ಅದನ್ನು ಯಾಕೆ ಮಾಡಿಸ್ತಾ ಇಲ್ಲ? ಆಯ್ತು, ಚೆನ್ನೈ ಸುಳ್ಳಿದ್ದಾನೋ ಸತ್ತಿದ್ದಾನೋ ನೋಡೋಣ, ಅದು ಕಾಲ ತಕ್ಕಂಗೆ ಗೊತ್ತಾಗ್ತದೆ. ಅದು ಅಂಜಿಸಿನ ತೆಗಿಸಿದ್ರು, ಅಂಜಿಸಿ ವಿರುದ್ಧ ಮಾತಾಡಿಸಿದ್ರು, 164 ವಿರುದ್ಧವಾಗಿ 183 ತೊಗೊಂಡ್ರು. ಅವೆಲ್ಲ ಇನ್ನೂ ಅವು ಮತ್ತು ಈಗ ತನಿಖೆ ಆಗಬೇಕಂತ ವಿಷಯಗಳು. ಯಾಕಂದ್ರೆ ಜಯಂತ್ ಟಿ ಅವ್ರು ನೇರವಾಗಿ ಆರೋಪ ಮಾಡ್ತಾರೆ, ಇಲ್ಲ ನನ್ನನ್ನು ಚೆನ್ನೈನಿಂದ ಬಡಿಸಿದ್ರು, ಸತ್ಯ ಹೆಸರಿಗೆ ಹೇಳಿದರು ಅನ್ನುವಂಥ ಮಾತು ಮಾತಾಡ್ತಾ ಇದ್ದಾರೆ. ಅಂದರೆ ಬೆದರಿಸುವಂಥ ಅನಿಸುವಂಥ ಚಿಂತನೆಗಳನ್ನು ಮಾಡಿದ್ದಾರೆ ಅನ್ನೋದಕ್ಕೆ ಸ್ವತಃ ಜಯಂತ್ ಟಿ ಆಗಿರ್ಬೋದು, ಇನ್ನುಳಿದವರಾಗಿರ್ಬೋದು ಆರೋಪ ಮಾಡ್ತಾ ಇದ್ದಾರೆ. ಅದ್ರ ಜೊತೆಗೆ ಈಗಷ್ಟು ಏನೋ ಒಂದಿಷ್ಟು ಧೈರ್ಯ ಬಂದ ಜನ ನಿಧಾನಕ್ಕೆ ಸಾಕ್ಷಿ ಹೇಳಿಕ್ಕೆ ಶುರು ಮಾಡಿದರು. ಅಷ್ಟರಲ್ಲೇ SIT ಎಲ್ಲ ಘಟನೆ ಮಾಡಿದ್ರಿಂದಾಗೆ ಮುಸುಕದಾರಿ ಭೀಮ ಸುಳ್ಳಾಗಿದ್ದರಿಂದಾಗೆ ಇವತ್ತು ಅವ್ರನ್ನ ಬೆದರಿಸಿ ಅಂತ ಕೊಡಿದ್ರಾಗೆ ಇಲ್ಲಿ ಜನ ಇವತ್ತು ಅನಿಸ್ತಾ ಇದ್ದಾರೆ, ಬೇಡಪ್ಪ ಅದಕ್ಕೆ ಬೇಕು ನಮಗೆ ಊರು ಸಾವಿರ ಎನ್ನುವಂಥದ್ದು ಅಂದಾಗ ಹೀಗಾಗಿ ಸತ್ಯಗಳೆಲ್ಲ ತಾನಾಗಿ ಮುಚ್ಚೋಗೋದೆಲ್ಲ ಸಾಧ್ಯಗಳು ಇದ್ದರೂ ಸಹ ಇವತ್ತು ಅದರಿಂದಾಗಿ ಒಂದು ಏನಾಯ್ತಪ್ಪ ಇವರೆಲ್ಲರ ತ್ಯಾಗದಿಂದಾಗಿ, ಇವರೆಲ್ಲರ ಹೋರಾಟದಿಂದಾಗಿ ಒಂದು ದೊಡ್ಡ ಹೋರಾಟ ಪರಿವರ್ತನೆ ಆಗ್ಲಿಕ್ಕೆ ಒಬ್ಬರು